ಎಷ್ಟು ಚಿಂತೆ ಮಾಡಿದ್ರೆ ಅಷ್ಟೇ ಚಿನ್ನೆ, ಹೋಗಿದ್ದು ವಾಪಸ್ ಬರಲ್ಲ. ಬಾ ಕುಂದ್ರು. ಸಾರಿಲೇ, ನನ್ನಿಂದ ನಿನಗೆ ಈ ಪರಿಸ್ಥಿತಿ ಬಂತು. ಕಷ್ಟ ಮನುಷ್ಯಗೆ ಬರ್ಲಾರ್ದು ಇನ್ಯಾರಿಗೆ ಬರುತ್ತಾ? ಬಂದಂಗೆ ಹೋಗ್ಬೇಕು. ಬಾ ಕುಂದ್ರು ಬಾ. ಕೆಲಸ ಆಯ್ತು, ಮನೆಯಿಂದ ಹೊರಗೆ ಬರೋ ಥರ ಮಾಡಿದ್ರು ಎಲ್ಲರೂ. ಈಗ ರೋಡ್ ಮೇಲೆ ಅದಿ, ಮುಂದೆ ಹೆಂಗೆ? ನಾನು ನಿನ್ನ ರೊಕ್ಕ ನೋಡಿ, ನಿನ್ನ ಆಸ್ತಿ ನೋಡಿ ನಾನು ನಿನ್ನ ಇಷ್ಟಪಟ್ಟಿಲ್ಲ ಚಿನ್ನಿ. ನಿನ್ನ ಒಳ್ಳೆ ಗುಣ ನೋಡಿ ಇಷ್ಟಪಟ್ಟೀನಿ. ನೀನು ಎಲ್ಲಿರ್ತೀನಿ ನಾನು ಅಲ್ಲೇ ಇರ್ತೀನಂತ. ಓಕೆನಾ? ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಮತ್ತೇನು ಚಿಂತೆ ಮಾಡಕತ್ತಿ? ಹಾಂ, ಇಲ್ಲೇ ನಮ್ಮ ಅಣ್ಣನ ಮನೆ ಐತಿ, ಹೋಗೋಣ ಅಂತ. ಏನಾದರೂ ಹೆಲ್ಪ್ ಮಾಡ್ತಾನೆ, ಆಯ್ತಾ? ಬೇಡ, ನನ್ನ ಫ್ರೆಂಡ್ಗೆ ಹೇಳೀನಿ, ಕರ್ಕೊಂಡು ಹೋಗಿ ಬರ್ತೀನಿ ನಾನು. ಫ್ರೆಂಡ್ ಬರೋಷ್ಟೊತ್ತಿಗೆ ಊಟನಾದ್ರೂ ಮಾಡ್ಕೊಂಬರೋಣ ಬಾ. ಹೊಟ್ಟೆ ಹಸು ಭಾಳ ಆಗತ್ತದ. ಹೊರಗೆ ತಿನ್ಬೇಕಂದ್ರೆ ರೊಕ್ಕನೂ ಇಲ್ಲ ನಮ್ಮ ಕಡೆ. ನಾನಂದ್ರೆ ಅವ್ರಿಗೆ ಇಷ್ಟ ಇಲ್ಲಲೇ, ಹೆಂಗೆ ಬರಲ್ಲ ಅವ್ರ ಮನೆಗೆ? ನಾನು ಬೇಕಿದ್ರೆ ನೀವು ಹೋಗ್ಬಾ, ನಾ ಬರಲ್ಲ. ಸರಿ ಆಯಿತು. ನಾ ಊಟ ಮಾಡ್ಕೊಂಬಂದು ನಿಂಗೂ ಊಟ ತರ್ತೀನಾ ಪ್ಲೀಸಾ? ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಬೇಕೇ ನೀವು ಹೋಗ್ಬಾ. ನೀವು ಊಟ ಮಾಡ್ತೀರಿ, ಹೊರಗೆ ಯಾರು ಬಂದ್ರು ಅನ್ಸುತ್ತ. ನೋಡ್ಕೊಂಡ್ ಬರ್ತೆ, ನಿಮ್ಮ ಅಣ್ಣ ಇರ್ಬೇಕು. ಬಂದೇ ಇರು. ಅದಕ್ಕೆ ಹಂಗೆ ಸ್ವಲ್ಪ ಬುತ್ತಿ ಕಟ್ಕೊಡ್ತೀವಿ. ಅವರು ಇನ್ನೂ ಊಟ ಮಾಡಿಲ್ಲ. ಬಂದವ್ರಿಗೆ ಊಟಕ್ಕೆ ಹಾಕತ್ತಿಲ್ಲ, ಇದನ್ನ ಧರ್ಮಛತ್ರ ಅನ್ಕೊಂಡೇನ? ಇಲ್ಲೇ ನಮ್ಮ ಅಣ್ಣನ ಮನೆ ಐತಿ, ಹೋಗೋಣ ಅಂತ. ಏನಾದ್ರೂ ಹೆಲ್ಪ್ ಮಾಡ್ತಾನೆ, ಆಯ್ತಾ?